ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿದೆ. ಒಂದ್ ಕಡೆ ಇದನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಜಮೀರ್ 3 ಹಸುವನ್ನ ಕೊಟ್ಟಿದ್ದಾರೆ. ಇದರ ಡೀಟೇಲ್ಸ್ ಇಲ್ಲಿದೆ. 3 ಹಸುಗಳ ಕೆಚ್ಚಲು ಕೊಯ್ದ ವಿಕೃತಿಗೆ ಖಂಡನೆ. ಪ್ರಕರಣ ಖಂಡಿಸಿ ಹಿಂದೂ ಸಂಘಟನೆಗಳ ಜನಜಾಗೃತಿ ಸಭೆ. ಕೃತ್ಯಕ್ಕೆ ಸಚಿವ ಜಮೀರ್ ನೇರ ಕಾರಣವೆಂದ ಮುತಾಲಿಕ್. ಚಾಮರಾಜಪೇಟೆಯ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣದಿಂದ ಹಿಂದೂಗಳ ಆಕ್ರೋಶದ ಕಟ್ಟೆಯೊಡೆದಿದೆ. ಹೀಗಾಗಿ ಇಂದು ಚಾಮರಾಜಪೇಟೆಯ ಶ್ರೀ ಸಿದ್ದಾಶ್ರಮದ ಎದುರು ಜನಜಾಗೃತಿ ಸಭೆ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಮುಖಂಡ ಭಾಸ್ಕರ್ ರಾವ್, ನಂದೀಶ್ ರೆಡ್ಡಿ ಸೇರಿದಂತೆ ಇತರೆ ಮುಖಂಡರು ಭಾಗಿಯಾಗಿ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ರು. ಪ್ರಕರಣ ಸಂಬಂಧ ಅರೆಸ್ಟ್ ಮಾಡಿರುವ ಆರೋಪಿ ಶೇಖ್ ನಸ್ರು ನಿಜವಾದ ಆರೋಪಿಯೇ ಅಲ್ಲ. ಕಳೆದ ಬಾರಿ ಪಶು ಆಸ್ಪತ್ರೆ ಶಿಫ್ಟ್ ಆಗುವಾಗ ಹೋರಾಟ ಮಾಡಿದ್ದಕ್ಕೆ ಹಸು ಮಾಲೀಕ ಕರ್ಣನಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಭಾಸ್ಕರ್ ರಾವ್ ಆರೋಪಿಸಿದ್ರು. ಕರುಣನ್ ಮನೆ ಹತ್ರ ಒಂದು 10-15 ವರ್ಷದಿಂದ ಅಲ್ಲಿ ಇಟ್ಕೊಂಡಿರುವಾಗ ಅಲ್ಲಿ ಕೆಲವು ಪ್ರಾರ್ಥನಾ ಸ್ಥಳಗಳು ಮೊನ್ನೆ ಹುಟ್ಕೊಂಡ್ ಬಂದಿದೆ. ಇಲ್ಲಪ್ಪ ನೀನ್ ದನಗಳಲ್ಲಿ ಕಟ್ಕೊಳ್ತೀವಿ, ಇಲ್ಲೆಲ್ಲ ನಮಗೆ ತೊಂದರೆ ಆಗತ್ತೆ, ಸಗಣಿ ಮತ್ತೆ ಇದೆಲ್ಲ ನಮಗೆ ವಾಸನೆ ಬರುತ್ತೆ, ಇದೆಲ್ಲ ಹೋಗ್ಬೇಕು ಹೊರಗಡೆ. ನಾನು ಯಾಕೆ ಹೋಗ್ಬೇಕು? ನಾನು ಇಲ್ಲಿ ನಮ್ಮ ಅಪ್ಪನ ಕಾಲಿಂದ ಇದ್ದೀನಿ, ನಾನು ಯಾಕೆ ಹೋಗ್ಬೇಕು? ನೀವು ತಾನೇ ಹೊಸದಾಗಿ ಬಂದಿದ್ದೀರಾ ಅಂತ. ಅದಕ್ಕೆ ಒಪ್ಪಿಗೆ ಆಗದಂಗೆ ಈ ಆಸ್ಪತ್ರೆ ವರ್ಗಾವಣೆ ಮಾಡೋ ಸಮಯದಲ್ಲಿ ಓಗಳ ಸಮೇತ ಬಂದು ಈ ಭಾಗದ ಚಾಮರಾಜಪೇಟೆ ಸುಮಾರು ಜನ ಹುಡುಗರು ಅಲ್ಲಿ ನಾಯಕರೆಲ್ಲ ಸೇರಿ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಗೊಂಡ್ಬಂದೆ. 3 ಹಸು ಕೊಡಿಸಿದ ಸಚಿವ ಜಮೀರ್ ಅಹಮದ್. ಇನ್ನು ಸಚಿವ ಜಮೀರ್ ಅಹಮದ್ ಹಸುವಿನ ಮಾಲೀಕ ಕರ್ಣ ಅವರ ತಾಯಿ ಸವರಿ ಅಮ್ಮಳ್, ಸಹೋದರಿ ಅಮುದಾ ಅವರಿಗೆ ಸುಮಾರು 3 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಹಸು ನೀಡಿದ್ದಾರೆ. ಅಲ್ಲದೆ 1 ವಾರ ಬಿಟ್ಟು ಮನೆಗೆ ಭೇಟಿ ನೀಡೋದಾಗಿ ತಿಳಿಸಿದ್ದಾರೆ. ಇನ್ನು ಗಾಯಗೊಂಡ ಹಸುವಿಗೆ ಚಿಕಿತ್ಸೆ ನೀಡ್ತಾ ಇರೋ ಚಾಮರಾಜಪೇಟೆಯ ಪಶು ಸಂಗೋಪನಾ ಆಸ್ಪತ್ರೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಪ್ರಮೋದ್ ಮುತಾಲಿಕ್, ಈ ಘಟನೆಗೆ ಮಂತ್ರಿ ಜಮೀರ್ ಅಹಮದ್ ನೇರ ಕಾರಣ ಅಂತ ಗಂಭೀರ ಆರೋಪ ಮಾಡಿದ್ರು. ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡೀ ಹಿಂದೂ ಸಮಾಜವೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಇನ್ನು ಚಾಮರಾಜಪೇಟೆಯ ಪಶು ಸಂಗೋಪನಾ ಆಸ್ಪತ್ರೆಗೆ ಶ್ರೀರಾಮ ಸೇನೆಯ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಬಂದಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತೇನೆ. ಸರ್, ಏನು ಹೇಳ್ತೀರಾ ಫಸ್ಟ್ ಆಫ್ ಆಲ್ ಈ ಘಟನೆ ಬಗ್ಗೆ? ನೋಡಿ, ಈಗಾಗಲೇ ಈ ಘಟನೆ ಇಡೀ ರಾಜ್ಯಾದ್ಯಂತ ಅಲ್ಲ, ದೇಶಾದ್ಯಂತ ಬಹಳ ಸಂಚಲನ ಮೂಡಿಸಿದೆ. ಒಂಥರ ಎಲ್ಲರಿಗೂ ಕಸಿವಿಸಿ ಆಗಿದೆ, ನೋವಾಗಿದೆ, ಸಿಟ್ಟು ಬಂದಿದೆ. ಸೊ ಇದನ್ನು ಶ್ರೀರಾಮ್ ಸೇನೆ ಸಂಘಟನೆ ಕೂಡ ನಾವು ಖಂಡನೆ ಮಾಡಿದ್ದೀವಿ. ಈಗ ಸ್ಪಾಟಿಗೆ ವಿಸಿಟ್ ಕೊಡಬೇಕು ಅಂತ ಹೇಳಿ ಬಂದು ವಿಸಿಟ್ ಕೊಟ್ಟಿದ್ದೇನೆ. ಸೊ ಇದೊಂದು ಅಮಾನುಷವಾದ್ದು, ಅತ್ಯಂತ ಕ್ರೌರ್ಯವಾದ್ದು. ಮೂಕು ಪ್ರಾಣಿಗಳಿಗೆ ನೋವನ್ನು ಹೇಳೋಕ್ಕಾಗಲ್ಲ. ಸೊ ಅಂಥ ಕ್ರೌರ್ಯ ಮಾಡಿದ್ದು ಇದು ಮನುಷ್ಯರು ಮಾಡುವಂಥದ್ದಲ್ಲ ಕೃತ್ಯ ಇದು. ಸೊ ನಾನು ಹೇಳೋದು, ಈಗ ಇದ್ರ ಎಲ್ಲ ಸುತ್ತಲೂ ಕೂಡ ಜಮೀರ್ ಅಹಮದ್ ಇದ್ದಾರೆ. ಇವರೇ ಕೇಂದ್ರ ವ್ಯಕ್ತಿ ಇದಕ್ಕೆ. ಕಾರಣ ಏನು ಅಂತಂದರೆ, ಇಲ್ಲಿ ಎಲ್ಲವೂ ಕೂಡ ಏನೇನು ಡೆವಲಪ್ ಆಗ್ತಾ ಇದೆ, ಜಾಗದ ಅತಿಕ್ರಮಣ ಇರಬಹುದು, ಬಾಂಗ್ಲಾದೇಶಿಗಳ ನುಸುಳುಕೋರರು ಇರ್ಬೋದು, ಅಥವಾ ಇನ್ಯಾವುದೇ ಡ್ರಗ್ ಮಾಫಿಯಾ ಇರ್ಬೋದು, ಮತ್ತು ತಮಗೆ ಬೇಕಾದಂಥವ್ರನ್ನ ಮಾತ್ರ ಡಿಪಾರ್ಟ್ಮೆಂಟಿಗೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋಂಥವ್ರು ಇರ್ಬೋದು. ಎಲ್ಲ ಕಾನೂನು ಬಾಹಿರ ವ್ಯವಹಾರ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅತುಷ್ ಅಂತನ್ನುವಂಥ ಒಬ್ಬ ಕುಖ್ಯಾತ ರೌಡಿ, ಅವನನ್ನ ಜೊತೆಗೆ ತಗೊಂಡು ಓಡಾಡ್ತಾರೆ ಅಂತಂದರೆ, ಒಬ್ಬ ಮಂತ್ರಿ ನೀವು, ಒಬ್ಬ ಸಂವಿಧಾನಿಕ ವ್ಯಕ್ತಿ ನೀವು ಒಬ್ಬ ಕುಖ್ಯಾತ ರೌಡಿಯನ್ನು ಜೊತೆಗೆ ತಗೊಂಡು ಎಲ್ಲ ಕಡೆ ಓಡಾಡ್ತೀರಿ ಅಂತಂದರೆ ಇದು ಶೋಭೆ ತರುವಂಥದ್ದ? ಇದು ಕಾಂಗ್ರೆಸ್ ಉತ್ತರ ಕೊಡಬೇಕು ಇದಕ್ಕೆ. ಕಾಂಗ್ರೆಸ್ ಯಾಕೆ ಬಾಯಿ ಮುಚ್ಕೊಂಡು ಕೂತಿದೆ? ರೌಡಿ ಸೀಟರ್ನ ಒಬ್ಬ ಮಂತ್ರಿ ಜೊತೆಗೆ ತೊಗೊಂಡು ಓಡಾಡ್ತಾ ಇದ್ದಾರೆ. ಆ ಮಂತ್ರಿ ಆ ರೌಡಿ ಸೀಟರ್ನೇ ಇಲ್ಲೆಲ್ಲ ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾನೆ. ಪೊಲೀಸ್ ಡಿಪಾರ್ಟ್ಮೆಂಟು ಹಿಡಿತದಲ್ಲಿದೆ. ಒಟ್ನಲ್ಲಿ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ. ಆದರೆ ಇದೇ ಪ್ರಕರಣ ರಾಜಕೀಯ ತಿರುವು ಪಡೆದಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.